ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಉಮಾ ಬಸವ ವ್ಲಾಗ್ ಕನ್ನಡ. ನಾನು ಉಮಾ. ಫ್ರೆಂಡ್ಸ್, ಇದು ಬಂದು ಗುರುವಾರ ದಿನದ ಸಂಜೆ ವ್ಲಾಗು. ಸಂಜೆ ಅಂದರೆ ಟೈಮ್ ಆಲ್ರೆಡಿ ಒಂದು 7:45 8 ಗಂಟೆ ಆಗಿತ್ತು. ಸೊ ನಾನು ಆವಾಗಿಂದ ವ್ಲಾಗ್ನ ನಾನು ಶುರು ಮಾಡಿದ್ದೀನಿ. ದಯವಿಟ್ಟು ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆವರೆಗೂ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮನೆಗೆ ಸ್ವಲ್ಪ ಐಟಮ್ ಬೇಕಿತ್ತು. ಸೊ ಹಾಗಾಗಿ ಶಾಪ್ ಹತ್ರ ಇದ್ದಾಗಲೇ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದೆ. ಬಟ್ ಅದು ಮನೆಗೆ ಬರೋ ಅಷ್ಟರಲ್ಲಿ ಬಂತು. ಸೊ ಅದೆಲ್ಲ ಕರೆಕ್ಟಾಗಿ ಬಂದಿದ್ಯಾ ಅಂತೆಲ್ಲ ಚೆಕ್ ಮಾಡ್ಕೊತಿದ್ದೀನಿ. ಕೆಲವೊಂದು ಸಲ ಅಲ್ಲೇ ನಿಯರ್ ಹತ್ರ ತೊಗೊಂಡ್ಬಿಡ್ತೀನಿ. ಅಂದರೆ ಕೆಲವು ಕಡೆ ತರಕಾರಿ ಬೇಕಿರುತ್ತೆ, ಕೆಲವು ಕಡೆ ದಿನಸಿ ಅಂಗಡಿಗೆ ಹೋಗ್ಬೇಕಿರುತ್ತೆ. ಆವಾಗ ಪಾಪು ಇಟ್ಕೊಂಡು ಎರಡೂ ಕಡೆಗೂ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಏನಾದರೂ ಸಣ್ಣ ಪುಟ್ಟ ಐಟಮ್ ಇತ್ತು ಅಂತ ಹೇಳಿದ್ರೆ ಇಲ್ಲಿ ಈ ಥರ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಬಿಡ್ತೀನಿ. ಇವಾಗಂತೂ ಒಂದು ಮಾತು ಕೇಳ್ಪಟ್ಟೆ, ಸ್ವಲ್ಪ ಬೇಜಾರು ಆಗುತ್ತೆ. ಏನಂತ ಹೇಳಿದ್ರೆ, ನೀನು ತುಂಬ ಜಿಪ್ಣಿ ಅಂತ ಹೇಳ್ತಾರೆ. ಅಷ್ಟೇ ಜಿಪ್ಣುತನದಿಂದ ವ್ಯವಹಾರ ಮಾಡಿದ್ರು ಅಥವಾ ತುಂಬ ಬಿಂದಾಸಿಂದ ದುಡ್ಡನ್ನ ಖರ್ಚು ಮಾಡಿದ್ರು ನಮ್ಮ ಕಮಿಟ್ಮೆಂಟು ನಾವೇ ತೀರಿಸ್ಕೋಬೇಕು ಮತ್ತು ನಮ್ಮ EMIನ ನಾವೇ ಕಟ್ಕೋಬೇಕು. ಯಾರೂ ಕೂಡ ಅದರಲ್ಲಿ ಶೇರ್ ಮಾಡ್ಕೊಳ್ಳಲ್ಲ. ಇದನ್ನೆಲ್ಲ ನಾವು ದುಡ್ಡಿನ ಪರಿಸ್ಥಿತಿನ ಕೋವಿಡ್ ಟೈಮಲ್ಲಿ ಅನುಭವಿಸ್ಬಿಟ್ಟಿದ್ದೀವಿ. ಈ ಥರ ಮಾತುಗಳನ್ನ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಹಸ್ಬೆಂಡು ಹೇಳಿದರು, ನಿನಗೇನಾದರೂ ನೆಗೆಟಿವ್ ಮಾತುಗಳು ಬಂತು ಅಂತ ಹೇಳಿದ್ರೆ ಬೇಜಾರು ಮಾಡ್ಕೊಳ್ಳಲ್ಲ ಅಂತ ಅಂದರೆ ಮಾತ್ರ ನೀನು ಸ್ಟಾರ್ಟ್ ಮಾಡು, ಇಲ್ಲ ಅಂತ ಅಂದರೆ ಬೇಡ ಅಂತ ಅಂದಿದ್ರು. ಸೊ ಹಾಗಾಗಿ ನಾನು ಸ್ವಲ್ಪ ತಲೆ ಕೆಡಿಸ್ಕೊಂಡಿಲ್ಲ. ಬೇಜಾರಾಗುತ್ತೆ, ಬಟ್ ತಲೆ ಕೆಡಿಸ್ಕೊಂಡಿಲ್ಲ. ಇನ್ನು ತಂದಿರೋ ಐಟಮ್ಗಳನ್ನೆಲ್ಲನೂ ಎತ್ತಿಟ್ಟು ಇನ್ನು ರಾತ್ರಿ ಊಟಕ್ಕೆ ಅಂತ ಹೇಳ್ಬಿಟ್ಟು ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಇನ್ನು ಚಪಾತಿಗೆ ಸ್ವಲ್ಪ ಬಿಸಿನೀರಲ್ಲಿ ಹಿಟ್ಟನ್ನು ಕಲಸೋಣ ಅಂತ ಹೇಳ್ಬಿಟ್ಟು ಬಿಸಿನೀರನ್ನು ಕೂಡ ಕಾಯಲಿಕ್ಕೆ ಇಟ್ಕೊಂಡು, ಇನ್ನು ಗೋಧಿ ಹಿಟ್ಟಿಗೆ ಸ್ವಲ್ಪ ಅಜ್ವಾನ ಉಪ್ಪನ್ನ ಹಾಕಿ, ಸ್ವಲ್ಪ ಮನೇಲಿ ಸಬ್ಬಸಿಗೆ ಸೊಪ್ಪಿತ್ತು, ಸೊ ಅದನ್ನು ಕೂಡ ಕಟ್ ಮಾಡಿ ಹಾಕ್ಕೊಂಡು ಇನ್ನು ಬಿಸಿ ನೀರು ಹಾಕಿ ಚೆನ್ನಾಗಿ ನಾದ್ಕೋಬೇಕು. ಈ ಥರ ಬಿಸಿನೀರು ಅಥವಾ ಬಿಸಿ ಹಾಲನ್ನು ಹಾಕೋದ್ರಿಂದ ಚಪಾತಿ ಹಿಟ್ಟು ತುಂಬಾ ಸಾಫ್ಟಾಗಿರುತ್ತೆ ಮತ್ತು ಅದು ಸ್ವಲ್ಪ ಉಬ್ಬು ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ. ಇನ್ನು ಚಪಾತಿ ಹಿಟ್ಟನ್ನು ಕೂಡ ಕಲಸಿ ಒಂದು ಹಾಫ್ ಆನ್ ಅವರು ನೆನೆಲಿಕ್ಕೆ ಇಟ್ಕೊಂಡೆ. ಇನ್ನು ಇದ್ರ ಜೊತೆಗೆ ಹೀರೆಕಾಯಿ ಹಾಕಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅಂದರೆ ಮಧ್ಯಾಹ್ನ ಉಪ್ಸಾರು ಮಾಡೋಣ ಅಂತ ತರಿಸ್ಕೊಂಡಿದ್ದೆ, ಬಟ್ ಮಾಡಲಿಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಚಪಾತಿಗೆ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ಹೀರೆಕಾಯಿನೆಲ್ಲನೂ ಆ ಕಡೆ ಈ ಕಡೆ ಕಟ್ ಮಾಡಿಕೊಂಡು ಅದ್ರ ಸಿಪ್ಪೆ ಎಲ್ಲನೂ ಕೂಡ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇನ್ನು ರಾತ್ರಿ ಊಟಕ್ಕೆ ತುಂಬ ಜಾಸ್ತಿ ಹೆವಿ ಅಡುಗೆಗಳೇನು ಬೇಡ ಅಂತ ಹೇಳ್ಬಿಟ್ಟು ಈ ಥರ ಚಪಾತಿ ಪಲ್ಯ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಇನ್ನು ಪಲ್ಯ ಮಾಡ್ಕೊಳ್ಳಿಕ್ಕೆ ಸ್ಟವ್ನ ಆನ್ ಮಾಡಿ ಒಂದು ಪ್ಯಾನ್ನ ಇಟ್ಕೊಂಡು ನಾನಿಲ್ಲಿ ಒಂದು 2 ಸ್ಪೂನ್ ಆಗುವಷ್ಟು ನಾನು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಿದ್ದೀನಿ. ಕೊಬ್ಬರಿ ಎಣ್ಣೆ ಹಾಕ್ಕೊಂಡ್ಮೇಲೆ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಕಟ್ ಮಾಡ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕಿ ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ ಆಗುವಷ್ಟು ಟೊಮೊಟೊ ಹಣ್ಣನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕಿ ಅದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಕೂಡ ಫ್ರೈ ಮಾಡಿಕೊಂಡು ಮತ್ತು ಹೀರೆಕಾಯಿನ ಸೇರಿಸ್ಕೊತಿದ್ದೀನಿ. ಇಲ್ಲಿ ನಾನು ಸ್ವಲ್ಪ ಎಳೆ ಹೀರೆಕಾಯಿ ಇದ್ದಿದ್ದು ಇದು. ಸೊ ಇದನ್ನ ಹಾಕಿ ಇದಕ್ಕೆ ಎಷ್ಟು ಬೇಯಲಿಕ್ಕೆ ಉಪ್ಪು ಬೇಕೋ ಅದನ್ನು ಹಾಕ್ಕೊಂಡು ನಾನಿಲ್ಲಿ ಒಂದು ತಟ್ಟೆ ಮುಚ್ಚಿ ಒಂದು ಲೋ ಫ್ಲೇಮಲ್ಲಿ ಬೇಯಿಸ್ಕೊತಿದ್ದೀನಿ. ಇದು ಸ್ವಲ್ಪ ಬೇಯುವಷ್ಟರಲ್ಲಿ ಸ್ವಲ್ಪ ಹುಚ್ಚಳ್ಳಿತ್ತು, ಸೊ ಅದನ್ನು ಹಾಕ್ಕೊಳ್ಳೋಣ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ 1.5 ಸ್ಪೂನ್ ಆಗುವಷ್ಟು ಹುಚ್ಚಳ್ಳನ್ನ ಹಾಕ್ಕೊಂಡು ಇದು ಸ್ವಲ್ಪ ಚಿಟಪಟ ಬರೋವರೆಗೂ ಕೂಡ ಹುರ್ಕೊಂಡು ಇದು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಕೂಡ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಈ ಥರ ಹಾಕೋದ್ರಿಂದ ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಸೊ ಹಾಗಾಗಿ ಹುಚ್ಚಳ್ಳನ್ನ ಹಾಕ್ಕೊತಿದ್ದೀನಿ. ನಂತರ ಈ ಕಡೆ ಹೀರೆಕಾಯಿ ಕೂಡ ಒಂದು 70% ಅಷ್ಟು ಬೆಂದಿತ್ತು. ಯಾಕಂತ ಹೇಳಿದ್ರೆ ಎಳ್ಸದ್ದು ತೊಗೊಂಡಿದೆ. ಸೊ ಹಾಗಾಗಿ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಧನಿಯಾ ಪೌಡ್ರು, ಗರಂ ಮಸಾಲ ಮತ್ತು ರೆಡ್ ಚಿಲ್ಲಿ ಪೌಡ್ರು, ಅರಿಶಿನ ಹಾಕಿ ಚೆನ್ನಾಗಿ ಹುರ್ಕೋಬೇಕು, ಅದು ಹಸಿ ವಾಸನೆ ಹೋಗೋವರೆಗೂ. ಲಾಸ್ಟಲ್ಲಿ ಒಂದು 2 ಸ್ಪೂನ್ ಆಗುವಷ್ಟು ತೆಂಗಿನ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ನಾನು ಹುಚ್ಚಳ್ಳನ್ನ ರುಬ್ಕೊಂಡಿದ್ನಲ್ಲ, ಸೊ ಅದನ್ನ ಹಾಕಿ ಸ್ವಲ್ಪ ಒಂದು ನಿಮಿಷ ಅಷ್ಟು ಬೇಯಿಸ್ಕೊಂಡ್ಬಿಡ್ತು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಚಪಾತಿಗೆ, ದೋಸೆಗೆ, ಸೈಡ್ ಡಿಶ್ಗೆ ಯೂಸ್ ಮಾಡ್ಬೋದು. ಮತ್ತು ಸ್ವಲ್ಪ ಇದ್ರ ಜೊತೆಗೆ ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮನೇಲಿ ಬೆಂಡೆಕಾಯಿ ಇತ್ತು. ಸೊ ಹಾಗಾಗಿ ಒಂದು 4ರಿಂದ ಒಂದು 5 ಬೆಂಡೆಕಾಯಿನ ತೊಗೊಂಡು ಆ ಕಡೆ ಈ ಕಡೆ ಸಿಪ್ಪೆನ ತೆಗೆದು ಮಧ್ಯ ಈ ಥರ
ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಕುಟಾಣಿ ತೊಗೊಂಡು ನಾನಿಲ್ಲಿ ಸಿಪ್ಪೆ ಬಿಡಿಸಿರೋ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು, ಗರಂ ಮಸಾಲೆ ಹಾಕ್ಕೊಂಡಿದ್ದೆ. ಬಟ್ ಅದು ವೀಡಿಯೋ ಆಗಿಲ್ಲ. ಸೊ ಅದನ್ನು ಕುಟಾಣಿಗೆ ಹಾಕಿ ಸ್ವಲ್ಪ ತರಿಯಾಗಿ ಕುಟ್ಕೊಂಡು ಎತ್ಕೊಂಡು ಇದಕ್ಕೆ ಸ್ವಲ್ಪ ಒಳ್ಳೆಣ್ಣೆ ಅಂದರೆ ಹುಚ್ಚೆಳ್ಳೆಣ್ಣೆ ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಆ ಬೆಳ್ಳುಳ್ಳಿ ಮತ್ತು ಹುಚ್ಚೆಳ್ಳೆಣ್ಣೆ ಸ್ಮೆಲ್ಲು ಆಗಲೇ ಎಷ್ಟು ಘಮ ಬಂತಿತ್ತು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಈ ಥರ ಸೀಳ್ಕೊಂಡಿದ್ನಲ್ಲ ಬೆಂಡೆಕಾಯಿ, ಇದಕ್ಕೆ ಈ ಮಿಶ್ರಣನ ನಾನಿಲ್ಲಿ ಎಲ್ಲನೂ ಕೂಡ ಫಿಲ್ ಮಾಡ್ಕೊಳ್ತಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಸೈಡ್ ಡಿಶ್ಗೆ. ಈ ಥರ ಎಲ್ಲನೂ ಫಿಲ್ ಮಾಡಿಕೊಂಡು ಪಕ್ಕದಲ್ಲಿ ಒಂದು ಪ್ಯಾನ್ನ ಇಟ್ಕೊಂಡು ಪ್ಯಾನ್ ಕಾದಾದಮೇಲೆ ನಾನಿಲ್ಲಿ ಹುಚ್ಚೆಳ್ಳೆಣ್ಣೆನ ಹಾಕ್ಕೊತಿದ್ದೀನಿ. ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿಲ್ಲ, ಹುಚ್ಚೆಳ್ಳೆಣ್ಣೆನ ಹಾಕ್ಕೊತಿದ್ದೀನಿ. ಇವಾಗ ಸ್ವಲ್ಪ ವೆದರು ಕೋಲ್ಡ್ ಇರುತ್ತೆ ಅಲ್ವಾ, ಚಳಿ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಹುಚ್ಚೆಳ್ಳೆಣ್ಣೆ ಜಾಸ್ತಿ ಬಳಸ್ತಿದ್ದೀನಿ ಅಷ್ಟೇ. ಇನ್ನು ಪ್ಯಾನ್ಗೆ 1-2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಅದು ಕಾದಾದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಹಾಕಿದ್ರೆ ಅದು ಘಮ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ನಾನಿಲ್ಲಿ ಫಿಲ್ ಮಾಡ್ಕೊಂಡಿದ್ನಲ್ಲ ಬೆಂಡೆಕಾಯಿ ಅದನ್ನು ಹಾಕ್ಕೊಂಡು 2 ಸೈಡು ಲೋ ಫ್ಲೇಮಲ್ಲಿ ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಹೇಳೋದು ಮರೆತೆ, ನಾನು ಕುಟಾಣಿಗೆ ಹಾಕ್ಕೊಂಡಿದ್ನಲ್ಲ ಅದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೆ. ಉಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಜಜ್ಕೊಂಡಿದ್ದೆ. ಸೊ ಚೆನ್ನಾಗಿತ್ತು, 2 ಸೈಡು ಬೇಯಿಸ್ಕೊಂಡೆ. ಮತ್ತು ಇದಾದಮೇಲೆ ಸ್ವಲ್ಪ ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಬಂದರು. ಸೊ ಅವ್ರು ಬಂದಮೇಲೆ ಬಿಸಿ ಬಿಸಿ ಚಪಾತಿ ಬೇಯಿಸೋಣ ಅಂತ ಹೇಳ್ಕೊಂಡು ಅದೊಂದು ಮಾತ್ರ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದೆ. ಸೊ ಬಂದ ತಕ್ಷಣ ಅವ್ರಿಗೂ ಚಪಾತಿ ಎಲ್ಲ ಹಾಕ್ಕೊಟ್ಟೆ. ಬೇಗ ಮಾಡಿಟ್ಬಿಡ್ತು ಅಂತ ಹೇಳಿದ್ರೆ ತಣ್ಣಗಾಗ್ಬಿಡುತ್ತೆ, ಈ ಚಳಿಲಿ ತಿನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರು ಬಂದಮೇಲೆ ಬಿಸಿ ಬಿಸಿ ಚಪಾತಿ ಹಾಕ್ಕೊಟ್ಟೆ. ತುಂಬಾ ಚೆನ್ನಾಗಿತ್ತು, ಲೈಟಾಗಿತ್ತು ಫುಡ್ಡು, ಜಾಸ್ತಿ ಹೆವಿ ಅನಿಸಲ್ಲ, ನೈಟು ಟೈಮ್ ಅಲ್ವಾ, ಸೊ ಹಾಗಾಗಿ ಹೆವಿ ಅನಿಸಲ್ಲ ಅಂತ ಹೇಳ್ಬಿಟ್ಟು ಚಪಾತಿಗೂ ಮತ್ತು ಹೀರೆಕಾಯಿ ಪಲ್ಯಗೂ ಕಾಂಬಿನೇಷನ್ ಅಂತೂ ಸೂಪರಾಗಿತ್ತು. ಮುದ್ದೆ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ನನಗೆ ಯಾಕೋ ಚಪಾತಿ ಮಾಡೋಣ ಅಂತ ಅಂದ್ಕೊಂಡು ಚಪಾತಿನೇ ಮಾಡಿದೆ. ಇನ್ನು ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಬಂದಿದ್ದರು ಅಂತ ಹೇಳಿದೆ ಅಲ್ವಾ, ಸೊ ಹಾಗಾಗಿ ಅವ್ರಿಗೆ ಊಟ ಹಾಕ್ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ತಟ್ಟೆಗೆ ಹಾಕ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ಮಜ್ಜಿಗೆ ಮಾಡ್ಕೊಂಡಿದ್ದೆ. ಚಪಾತಿ ಸಬ್ಬಸಿಗೆ ಸೊಪ್ಪು ಎರಡೂ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಅದು ಹೀಟ್ ಅಲ್ವಾ, ಸೊ ಹಾಗಾಗಿ ಮಜ್ಜಿಗೆ ತಂಪಾಗಿರಲಿ ಅಂತ ಹೇಳ್ಬಿಟ್ಟು ತೆಳು ಮಜ್ಜಿಗೆ ಮಾಡ್ಕೊಂಡಿದ್ದೆ. ಸೊ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಎಲ್ಲನೂ ಹಾಕಿದೆ. ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಹಾಕಿ ಜಜ್ಜಿ ಹಾಕಿದೆ, ಚೆನ್ನಾಗಿತ್ತು. ಇನ್ನು ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಬೇಕಿತ್ತು ಕ್ಲೀನ್ ಅಂತ ಅಂದರೆ ಶುಕ್ರವಾರ ದಿನ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಯಾಕಂತ ಹೇಳಿದ್ರೆ ಶುಕ್ರವಾರ ದಿನ ಅಮಾವಾಸ್ಯೆ ಅಲ್ವಾ, ಸೊ ಹಾಗಾಗಿ ಅವತ್ತು ಅಮಾವಾಸ್ಯೆ ಮತ್ತು ಶುಕ್ರವಾರ ದಿನ, ಹುಣ್ಣಿಮೆ ಅಲ್ಲ, ಶುಕ್ರವಾರ ದಿನ ಎರಡೂ ಇರೋದ್ರಿಂದ ಅವತ್ತು ಕಳಶ ಎತ್ತುವಾಗಿರಲ್ಲ ಅಲ್ವಾ, ಸೊ ಹಾಗಾಗಿ ಎತ್ತಿ ಇಟ್ಬಿಟ್ರೆ ಇನ್ನು ಶುಕ್ರವಾರ ದಿನ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನುಗಳನ್ನು ಕೂಡ ತೊಳ್ಕೊಳ್ಳಿಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಸೊ ಊಟ ಎಲ್ಲ ಮಾಡಿಕೊಂಡು ದೇವ್ರ ಸಾಮಾನುಗಳ್ನೆಲ್ಲನೂ ಕೂಡ ಎತ್ತಿ ಇಟ್ಟೆ. ಇನ್ನು ಇದೆಲ್ಲ ಆಗುವಷ್ಟರಲ್ಲಿ ಟೈಮ್ ಇಲ್ಲ ಅಂದ್ರೂ ಒಂದು 11:15 ಆಗಿಬಿಡ್ತು. ಸ್ವಲ್ಪ ಮುಖ ಎಲ್ಲ ತೊಳ್ಕೊಂಡೆ. ಯಾಕಂತೇಳಿದ್ರೆ ನಾನು 8 ಗಂಟೆಲಿ ಅಡುಗೆ ಮಾಡ್ಕೊಳ್ಳಿಕ್ಕೆ ಸ್ಟವ್ ಹತ್ರ ನಿಂತಿದ್ದಕ್ಕೆ ಸುಮಾರು ಒಂದು 10 ಕಾಲ ಆಗೋಯಿತು. ಸೊ ಹಾಗಾಗಿ ಫೇಸು ಸ್ವಲ್ಪ ಡಲ್ ಅಂತ ಅನ್ನಿಸ್ತಿತ್ತು. ಕುಕ್ಕಿಂಗ್ ವಿಡಿಯೋ ಮಾಡೋರಿಗೆ ಇದು ಫುಲ್ಲು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಯಾವಾಗಲೂ ಸ್ಟವ್ ಮುಂದೆಗಡೆನೇ ಅದು ಇರ್ತೀವಿ ಅಲ್ವಾ, ಸೊ ಹಾಗಾಗಿ ಫೇಸು ಸ್ವಲ್ಪ ಡಲ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಸ್ವಲ್ಪ ಫೇಸ್ ವಾಶ್ ಮಾಡಿಕೊಂಡು ಅದಕ್ಕೆ ಏನಾದ್ರೂ ಅಪ್ಲೈ ಮಾಡೋಣ ಅಂದ್ಕೊಂಡೆ. ನನಗಂತೂ ಇವಾಗ ಯಾವುದೇ ಫೇಸ್ ಪ್ಯಾಕು, ಹೋಮ್ ಮೇಡ್ ಫೇಸ್ ಪ್ಯಾಕು ಫೇಸ್ಗೆ ಅಬ್ಸರ್ವ್ ಆಗ್ತಿಲ್ಲ. ಯಾಕಂತ ಹೇಳಿದ್ರೆ ಅರಿಶಿನ ಹಾಕ್ತು ಅಂತ ಹೇಳಿದ್ರೆ ಫೇಸು ಇಲ್ಲ ರ್ಯಾಷಸ್ ಥರ ಆಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಕಡ್ತ ಸ್ಟಾರ್ಟ್ ಆಗಿಬಿಡುತ್ತೆ. ಏನು ಅಂತಲೇ ಗೊತ್ತಿಲ್ಲ. ಬಾಣಂತಿ ಟೈಮಲ್ಲಿ ಅರಿಶಿನ ಯೂಸ್ ಮಾಡ್ತಿದ್ದೆ, ಅವಾಗೇನೂ ಆಗ್ತಿರ್ಲಿಲ್ಲ. ಅದಾದಮೇಲೆ ಮೈಸೂರಿಗೆ ಬಂದಮೇಲೂ 1-2 ಸಲ ಹಾಕಿದೆ, ಏನೂ ಆಗಿಲ್ಲ. ಅದಾದಮೇಲೆ ಏನಾಯಿತು ಅಂತಲೇ ಗೊತ್ತಾಗ್ತಾ ಇಲ್ಲ. ಅಡುಗೆ ಅರಿಶಿನ ಆಗ್ತಿದೆ, ಅಡುಗೆ ಅರಿಶಿನ ಅಂತ ಈ ಥರ ಆಗ್ತಿದೆಯೇನೋ ಅಂದ್ಕೊಂಡು ಮೈ ಅರಿಶಿನನೂ ಕೂಡ ತೊಗೊಂಡು ಬಂದೆ. ಅದು ಕೂಡ ಆ ಥರ ಕಡ್ತನೇ ಸ್ಟಾರ್ಟ್ ಆಗಿಬಿಡುತ್ತೆ ಮತ್ತು ಉರಿ ಆಗಿಬಿಡ್ತಿದೆ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ಸೊ ಹಾಗಾಗಿ ಅದನ್ನು ಸ್ವಲ್ಪ ಸ್ಕಿಪ್ ಮಾಡಿ ಈ ಥರ ಫೇಸ್ ಮಾಸ್ಕ್ನ ತರಿಸ್ಕೊಳ್ತಿದ್ದೆ. ಮತ್ತು ಇದು ಎವ್ರಿ ಯೂತ್ದೊಂದು ಟ್ಯೂಬ್ ತರಿಸ್ಕೊಂಡಿದೆ, ಅದನ್ನು ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ಕೊಳ್ತಿದ್ದೀನಿ. ಹಾಕ್ಬಿಟ್ಟು ಒಂದು 15 ಮಿನಿಟ್ಸ್ ಬಿಟ್ಟು ಸ್ವಲ್ಪ ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಫೇಸ್ ವಾಶ್ ಮಾಡ್ಕೊಳ್ಳೋಣ ಅಂತ. ಆವಾಗಂತೂ ಪಾಪು ಆಗೋದಕ್ಕೆ ಮುಂಚೆ ನಾನು ತುಂಬಾ ಕೇರ್ ತೊಗೊತಿದ್ದೆ. ಯಾಕಂತ ಹೇಳಿದ್ರೆ ಆಗ ಶಾಪ್ ಆಯಿತು, ಮನೆ ಆಯಿತು ಅಷ್ಟೇ. ಇವಾಗ ನನ್ನ ಪಾಪುನೂ ನೋಡ್ಕೊಳ್ಳೋದ್ರಿಂದ ಸ್ವಲ್ಪ ನನ್ನ ಬಗ್ಗೆ ನಾನು ಕೇರ್ ತೊಗೊಳ್ಳೋದು ತೀರಾ ಅಂದರೆ ತೀರಾ ಕಮ್ಮಿ ಆಗಿಬಿಟ್ಟಿತ್ತು. ಬಟ್ ಇವಾಗ ಸ್ವಲ್ಪ ಕೇರ್ ತೊಗೊತಿದ್ದೀನಿ.
ಫಸ್ಟೇ ನನ್ನ ಸ್ಕಿನ್ನು ಸ್ವಲ್ಪ ಓಪನ್ ಪೋರ್ಸು ಜಾಸ್ತಿ ಆಗಿಬಿಟ್ಟಿದೆ, ನಂದು ಸ್ವಲ್ಪ ಆಯಿಲ್ ಸ್ಕಿನ್ನು. ಸೊ ಹಾಗಾಗಿ ತೀರಾ ಬಿಟ್ಬಿಡ್ತು ಅಂತ ಹೇಳಿದ್ರೆ ಇನ್ನೂ ಹಾಳಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಈ ಥರ 3 ದಿನಕ್ಕೆ 4 ದಿನಕ್ಕೆ ಈ ಥರ ಏನಾರು ಅಪ್ಲೈ ಮಾಡ್ತಾಯಿದ್ದೀನಿ. ಇನ್ನು ಇದಾದಮೇಲೆ ಒಂದು 15 ಮಿನಿಟ್ಸ್ ಬಿಟ್ಟಮೇಲೆ ಈ ಥರ ಎಲ್ಲ ಎಳೆಯೋದಕ್ಕೆ ಸ್ಟಾರ್ಟ್ ಆಯಿತು. ಇದನ್ನೆಲ್ಲನೂ ಕೂಡ ರಿಮೂವ್ ಮಾಡಿಕೊಂಡೆ. ಈ ಥರ ಎವ್ರಿ ಯೂತ್ ಫೀಲ್ ಆಫ್ ಆಗ್ದಾಗ ಎಷ್ಟೋ ಸಲ ಎಕ್ಸ್ಪೀರಿಯೆನ್ಸ್ ಆಗಿದೆ. ಫೇಸು ಸ್ವಲ್ಪ ಗ್ಲೋ ಆಗುತ್ತೆ ಮತ್ತು ಸ್ಮೂತ್ ಅಂತ ಅನಿಸುತ್ತೆ. ಒಂದು ವಾರ ಸ್ವಲ್ಪ ಚೆನ್ನಾಗಿರುತ್ತೆ. ನಾವು ಹೆಂಗೆ ಇರ್ತೀವಿ ಅದ್ರ ಮೇಲೆ. ಅಂದರೆ ಈ ಥರ ಏನಾದ್ರು ಧೂಳಿಗೆ ಏನಾದ್ರು ಹೋಯ್ತು ಅಂತ ಹೇಳಿದ್ರೆ ಸ್ವಲ್ಪ ಡೆಡ್ ಸ್ಕಿನ್ ಎಲ್ಲ ಜಾಸ್ತಿ ಆಗುತ್ತೆ ಮತ್ತು ಇದರಲ್ಲಿ ಡೆಡ್ ಸ್ಕಿನ್ನು ಕೂಡ ಸ್ವಲ್ಪ ರಿಮೂವ್ ಆಗುತ್ತೆ. ಸೊ ಹಾಗಾಗಿ ಒಂದು 15 ಡೇಸ್ಗೆ ಆ ಥರ ಇದನ್ನು ಹಾಕ್ತೀನಿ. ಆವಾಗ ನಾನೊಂದು 15 ರುಪೀಸ್ ಪ್ಯಾಕೆಟ್ ಬರ್ತಿತ್ತಲ್ಲ ಅದನ್ನು ತೊಗೊತಿದ್ದೆ. ಇವಾಗ ಯಾವಾಗಲೂ ಒಂದು 15 ಡೇಸ್ಗೆ ಯೂಸ್ ಮಾಡೋದ್ರಿಂದ ಅದು ಸ್ವಲ್ಪ ದೊಡ್ಡದು ಟ್ಯೂಬ್ನೇ ತೆಗೆದು ಇಟ್ಕೊಂಡಿದ್ದೀನಿ. ಸೊ ಟೈಮು ಇಷ್ಟರಲ್ಲಿ 11:45 11:50 ಆಗಿಬಿಟ್ಟಿತ್ತು. ಇನ್ನು ನಾನು ಏನು ಕೆಲಸನೂ ಮಾಡ್ಕೊಳ್ಳಿಕ್ಕಾಗ್ತಿರ್ಲಿಲ್ಲ. ಇನ್ನು ಸ್ವಲ್ಪ ಫೇಸ್ ವಾಶ್ ಮಾಡಿಬಿಟ್ಟು ಸ್ವಲ್ಪ ಮಾಯ್ಶ್ಚರೈಸ್ ಅಪ್ಲೈ ಮಾಡಿಬಿಟ್ಟು ಮಲ್ಕೋಬೇಕಿತ್ತು. ಸೊ ಹಾಗಾಗಿ ವಿಡಿಯೋನ ಎಂಡ್ ಮಾಡೋಣ ಅಂತ ಅಂದ್ಕೊಂಡು ಸ್ವಲ್ಪ ಮುಖ ತೊಳಿಕ್ಕೆ ಹೋಗಬೇಕಿತ್ತು. ಸ್ವಲ್ಪ ಕಿವಿಗೆ ಹತ್ತಿ ಹಾಕ್ಕೊಂಡು ಬಿಡೋಣ, ಇವಾಗಂತೂ ಸಿಕ್ಕಾಪಟ್ಟೆ ಚಳಿ ಅಂತ ಹೇಳ್ಬಿಟ್ಟು ಸೊ ಕಿವಿಗೆ ಹತ್ತಿ ಹಾಕ್ಕೊತಿದ್ದೀನಿ. ಇದು ಆಲ್ರೆಡಿ ಇದ್ರ ಬಗ್ಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ. ಕಿವಿಗೆ ಹತ್ತಿ ಹಾಕಿಲ್ಲ ಅಂತ ಅಂದರೆ ಸದ್ಯಕ್ಕೆ ನನ್ನ ಪರಿಸ್ಥಿತಿ ಏನಾಗ್ತಿದೆ ಅಂತ. ಫ್ರೆಂಡ್ಸ್, ವಿಡಿಯೋನ ನಾನು ಇಲ್ಲಿಗೇ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಆದಷ್ಟು ನಿಮಗೆ ಗೊತ್ತಿರೋರಿಗೆ ಫಾರ್ವರ್ಡ್ ಮಾಡಿ. ಮತ್ತು ಹಳೇ ವಿಡಿಯೋಗಳು ಇದೆ, ಅದನ್ನು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫ್ರೆಂಡ್ಸ್, ಬಾಯ್.